ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾವೆಲ್ಲ ಈ ಭೂಮಂಡಲದಲ್ಲಿ ಕೆಲ ವರುಷಗಳ ಕಾಲ ಬಾಳೋದದ. ಅಂಥ ಅವಕಾಶ ನಮಗೆ ಜಗತ್ತನ್ನು ನೋಡುವ, ಜಗತ್ತಿನಲ್ಲಿರುವಂಥ ಧ್ವನಿಯನ್ನು ಕೇಳುವ, ಸಂತೋಷಿಸುವ ಒಳ್ಳೆಯ ಅವಕಾಶ ನಾವು ಪಡೆದು ಬಂದವರು. ಇಂಥ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳೋದು. ಯಾವಾಗ ದೊರೀತೋ ಆವಾಗ ಒಂದು ಹೂವು ಅರಳಿದಾಗಲೇ ಅದರ ಸೌಂದರ್ಯವನ್ನು ಅನುಭವಿಸಬೇಕು ಮನುಷ್ಯ. ಅದರ ಸುವಾಸನೆಯನ್ನು ತೆಗೆದುಕೊಳ್ಳಬೇಕು. ಬಾಡಿದ ಬಳಿಕಲ್ಲ, ಅದು ಚೆನ್ನಾಗಿರುವಾಗ. ಹಾಗೆ ಬದುಕ ದೇಹದಲ್ಲಿ ಶಕ್ತಿ ಇರುವಾಗ, ಮನಸ್ಸಿನಲ್ಲಿ ಭಾವನೆಗಳು ಏಳುವಾಗ, ಬುದ್ಧಿಯಲ್ಲಿ ಸುಂದರ ಆಲೋಚನೆಗಳು ಸುಳಿಯುವಾಗ ಮನುಷ್ಯ ಬದುಕಬೇಕು. ಚೆನ್ನಾಗಿ ಅವುಗಳನ್ನು ಬಳಸಬೇಕು. ಸುಂದರವಾದ ಜೀವನವನ್ನು ಕಟ್ಟಿಕೋಬೇಕು. ಅದು ಜೀವನದ ಉದ್ದೇಶ. ಮಾಡಬೇಕು ಮನುಷ್ಯ. ಜಗತ್ತಿನಲ್ಲಿ ಎಲ್ಲ ಓದ, ಏನು ಇಲ್ಲ ಹೇಳಿ, ಏನಿಲ್ಲ. ನಿಸರ್ಗ ದೇವತೆ ಎಲ್ಲವನ್ನ ಕೊಟ್ಟಿದೆ. ಇದರಲ್ಲಿ ಸ್ವಲ್ಪ ಕೊರತೆಯಾಗಿದ್ದರೂ ಕೂಡ ಮನುಷ್ಯ ಬದುಕ್ತಿರಲಿಲ್ಲ. ಜೀವ ಜಗತ್ತು ರೂಪುಗೊಳ್ಳುತ್ತಾ ಇರಲಿಲ್ಲ. ಅಷ್ಟು ಅದ್ಭುತವಾದ ಸಮೃದ್ಧವಾದ ಜಗತ್ತಾಗಿದೆ. ಸೂರ್ಯನ ಬಿಸಿಲ ಇಲ್ಲ ಅಂತ ತಿಳ್ಕೊಳ್ಳಿ, ಎಲ್ಲದ ಜೀವನ, ಎಲ್ಲದ ಒಂದು ಕ್ಷಣದಲ್ಲಿ ಜೀವ ಮರೆಯಾಗಿ ಹೋಗ್ತದೆ. ಸೂರ್ಯನ ಪ್ರಕಾಶ ಅಲ್ಲವೇನು? ಗಾಳಿಯ ಹರು. ಏನು ಗಾಳಿ? ನಮ್ಮನ್ನೆಲ್ಲ ಕಾಪಾಡಿದ್ದು ಯಾವುದು? ಇದ ಗಾಳಿ. ಯಾರೇ ಕಾಪಾಡ್ತಾರಂತಲ್ಲ, ನಮ್ಮ ಸುತ್ತಲೂ ಸುಳಿತಾ ಇರುವಂಥ ಈ ವಾಯು ನಮ್ಮನ್ನು ಕಾಪಾಡಿದೆ. ಹರಿದು ಬರುವಂಥ ಬೆಳಕ ನಮ್ಮನ್ನು ಕಾಪಾಡಿದೆ. ಆಕಾಶದಿಂದ ಸುರಿಯುವ ಮಳೆ ನೀರ ನಮ್ಮನ್ನು ಕಾಪಾಡಿದೆ. ಅಷ್ಟೇ ಅಲ್ಲ, ಈ ಭೂಮಿ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸ್ತದೆ. ಅಂಥ ನಿಸರ್ಗ ಇದು, ದೇವರು ಇದು. ಇಲ್ಲ ಅಂದರೆ ಎಲ್ಲದ ಹೇಳಿ? ಎಷ್ಟು ಸಶಕ್ತ ಇದ್ರೆ ಏನಾಯಿತು? ಒಂದು ಕ್ಷಣ ವಾಯು ಇಲ್ಲ, ಮನುಷ್ಯ ಮರೆಯಾಗಿ ಹೋದ. ಹೇಳಿ ಹೇಗೆ? ಇಂಥ ನಿಸರ್ಗವನ್ನು ನಾವು ನೆನಪ ಇಟ್ಟು ಬದುಕಬೇಕಲ್ಲ, ಅದು ನಿಜವಾದ ಬದುಕ. ನಮಗೆ ಎಷ್ಟೋ ಸಲ ಮರೆವಾಗಿ ಹೋಗ್ತದೆ. ನಾವು ನಿಸರ್ಗವನ್ನು ಕುರಿತು ಯೋಚನೆ ಮಾಡೋದೇ ಬಹಳ ಕಡಿಮೆ. ಹಣದ ಬಗ್ಗೆ ಯೋಚನೆ ಮಾಡ್ತೇವೆ, ಮಾನ ಮರ್ಯಾದೆಗಳ ಬಗ್ಗೆ ಯೋಚನೆ ಮಾಡ್ತೇವೆ.
ಆದರೆ ಯಾವುದರ ಮೇಲೆ ಜೀವನ ನಿಂತದ ಅಂಥ ನಿಸರ್ಗ ಶಕ್ತಿಗಳ ಮೇಲೆ ವಿಚಾರ ಮಾಡು. ಅವರ್ ಹೋಲ್ ಲೈಫ್ ಈಸ್ ಡಿಪೆಂಡ್ಸ್ ಅಪಾನ್ ದ ನೇಚರ್. ಅಲ್ಲವೇನು? ನಮ್ಮ ಜೀವನದ ಪ್ರತಿ ಕ್ಷಣ 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 ನಿಸರ್ಗದೊಂದಿಗೆ, ನಿಸರ್ಗದ ಮೇಲೆ ಜೀವನ ಅವಲಂಬಿಸಿಕೊಂಡದೆ. ನಾವು ಬದುಕಲಿಕ್ಕೆ ಈ ಜಗತ್ತು ಕಾರಣ. ನಾವು ಬದುಕೋದು. ಆದರೆ ಏನಾಯಿತು ಅಂದರೆ ಮರೆವಾಯಿತು ಅಷ್ಟೆ. ಸೂರ್ಯನನ್ನು ಮರೆತು ಬಿಟ್ಟೇವಿ, ವಾಯುವನ್ನು ಮರೆತು ಬಿಟ್ಟೇವಿ. ಯಾವಾಗ ಕೊರತೆ ಆಗ್ತದೆ ಆವಾಗ ನೆನಪಾಗ್ತದ. ಒಂದು ವೇಳೆ ಗಾಳಿ ಬೀಸದೇ ಇದ್ರೆ, ವಾಯು ಬರದೇ ಇದ್ರೆ, ಆವಾಗ ಕ್ಷಣ ಕ್ಷಣ ಎಷ್ಟು ಕಷ್ಟದ ಕ್ಷಣ ಹೇಳಿ. ಇಂಥ ನಿಸರ್ಗದಲ್ಲ, ಇದು ಪ್ರತ್ಯಕ್ಷ ದೇವರು. ಇದು ಪ್ರತ್ಯಕ್ಷ ವಿಸಿಬಲ್ ಡಿವೈನ್. ಇದು ಪ್ರತ್ಯಕ್ಷ ದೇವರು. ಇಂಥ ಜಗತ್ತನ್ನ ನಾವು ಅನುಭವಿಸೋದದ. ಇಂಥ ದೇವ ಜಗತ್ತಿನಲ್ಲಿ ನಾವು ಬದುಕೋದದ. ಯಾರಾದರೆ ಏನಾಯಿತು? ಬಹಳ ಬುದ್ಧಿವಂತರು ಇರಬಹುದು, ಆದರೆ ಬದುಕ ಬಹಳ ಮಹತ್ವ. ಭಾರೀ ಸಂಪತ್ತು ಭರಿತ ಇರಬಹುದು, ಇಲ್ಲೊಂದಿಷ್ಟು ಬದುಕ. ಎಲ್ಲ ಇರೋದು ಎದಕ್ಕಾಗೆ? ಬದುಕಿಗಾಗಿ. If there is no life, there is no meaning in whatever we possess. ಎಲ್ಲದ ಹೇಗೆ? ಏನೆಲ್ಲವನ್ನ ಮಾಡ್ತೇವೆ, ಆದರೆ ಬದುಕೇ ಮರೆಯಾದರೆ ಎಲ್ಲದ ಅರ್ಥ? ಯಾರು ದೊಡ್ಡವರು, ಯಾರು ಸಣ್ಣವರು? ಎಲ್ಲ ನಮ್ಮ ವಿದ್ಯೆ, ನಮ್ಮ ಗಳಿಕೆ, ನಮ್ಮ ಸಾಧನೆ, ಸಿದ್ಧಿ ಎಲ್ಲವೂ ಬಾಳಿನ ಮೇಲೆ ನಿಂತದೆ, ಬದುಕಿನ ಮೇಲೆ. ನಾವು ಮೊದಲು ಬದುಕೋದು, ಚೆನ್ನಾಗಿ ಬದುಕೋದು. ಅದಕ್ಕಾಗಿ ಒಂದಿಷ್ಟು ಜ್ಞಾನ, ಅದಕ್ಕಾಗಿ ಒಂದಿಷ್ಟು ಅನುಭವ. ಎಲ್ಲ ಇರೋದು ಬದುಕಿಗಾಗಿ. ಅದೇ ಕಳೆವಾದ ಬಳಿಕ ಇನ್ನೆಲ್ಲದ? ಎಲ್ಲದ ಹೇಳಿ? ಎಲ್ಲ ಮಲಗ್ಯಾನ, ಬಂಗಾರದ ಹಾಸಿಗೆ ಮೇಲೆ ಮಲಗ್ಯಾನ, ಬಂಗಾರದ ಮಂಚ ಅಲ್ಲಿ ಮಲಗ್ಯಾನ. ಏನು ಮಾಡೋದು ಮಲಗಿ ಹೇಳಿ? ಬದುಕ ಅಲಗಾಡ್ತದ, ಜೀವದ ಜ್ಯೋತಿ ಮರೆಯಾಗ್ತದ. ಏನಿದ್ದರ್ರೆ ಏನದ? ನೆಲದ ಮೇಲನೇ ಮಲಗಿರೋಣ. ಮಸ್ತಾಗಿ ಎದೆ ಬಡಿತಾ ಇರಬೇಕು, ಒಳಗೆ ಶ್ವಾಸೋಚ್ಛ್ವಾಸ ಇರಬೇಕು, ಇಲ್ಲವೇನು? ಹೊರಗೆಲ್ಲ ಸುಂದರವಾದಂಥ ನಿಸರ್ಗ ಇರಬೇಕು, ಅನುಭವಿಸುವಂಥ ತ್ರಾಣ ಮನಸ್ಸಿನಲ್ಲಿರಬೇಕು. ಅದಕ್ಕೆ ಜೀವನ, ಅದು ಜೀವನ. ಅಂಥ ಜೀವನವನ್ನ ಎಷ್ಟೋ ಸಲ ನಾವು ಉಪೇಕ್ಷೆ ಮಾಡಿ ಬದುಕ ಅಂದ್ರೆ ಕ್ಷುಲ್ಲಕ ಅಂತ ಭಾವಿಸಿ ವಸ್ತುಗಳಿಗೆ ಬೆಲೆ ಬಹಳ ಕೊಡು. ವಸ್ತುಗಳಿಗೆ ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತಿ ಲೋಕವೆಲ್ಲ. ಇದ ಕಂಡು ಕೇಳಿ ಮತ್ತೇಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ? ಹೇಳು. ಹಗಲು ಕಂಡ ಕಮರಿಯ ഇരുಳು ಬೀಳುವರೆ. ಜಗದ ಆಗು ಹೋಗುವನು ಅರಿತು ಜಗದೀಶ ಅಖಂಡೇಶ್ವರನ ನೆರೆ ನಂಬಿದೆಯಾದಡೆ ಪರಮ ಪದವು ದೊರಕೊಂಬುದು ನೋಡ. ಏನು ಮಾಡ್ತಾ ಇದೀಯಾ ಮನುಷ್ಯನೇ? ಏನೇನು ಮಾಡ್ತಾ ಇರೋದು ಈ ಜಗತ್ತಿನಲ್ಲಿ ಹೇಳು? ಏನು ಮಾಡ್ತಾ ಇರೋದು? ಎಂಥ ಸುವರ್ಣ ಅವಕಾಶ, ಏನ್ ಶರೀರ, ಎಂಥ ಇಂದ್ರಿಯಗಳು,
ಎಂಥ ಬುದ್ಧಿ ಸಾಮರ್ಥ್ಯ, ಎಂಥ ಎದೆ, ಇಷ್ಟೆಲ್ಲ ಒಳಗೆ ಹೊರಗೆ ಇಂಥ ಅವಕಾಶ. ಇಷ್ಟೆಲ್ಲ ಇದ್ದಾಗಲೂ ನೀನು ಮಾಡೋದೇನು ಹೇಳು? ಹೊಡೆದಾಡಿ ಕೆಟ್ಟಿತೆ ಲೋಕವೆಲ್ಲ. ಸಾಮಾನ್ಯ ಸಂಗತಿಗಳಿಗಾಗಿ ಬಡದಾಡಿ 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 ಜಗತ್ತು ಕೆಡತಾದಲ್ಲ. ಕ್ಷುಲ್ಲಕ ವಸ್ತುಗಳಿಗಾಗಿ, ಒಂದು ಕಾಸಿಗಾಗಿ ಹೊಡೆದಾಡಿ ಪ್ರಾಣ ಬಿಟ್ಟವರದಾರ. ಒಂದು ಸ್ವಲ್ಪ ಸಣ್ಣ ಸುಖಕ್ಕಾಗಿ ಪ್ರಾಣ ಬಿಟ್ಟವರದಾರ. ಹೇಳು, ಅದಕ್ಕಾಗಿ ನಾವು ಬಾಳಿ ಬದುಕೋದೇನು ಹೇಳು? ಎಂಥ ಅವಕಾಶ ಇದು ಮನುಷ್ಯನೇ. ಕನಕ, ಕನಕ ಅಂದ್ರೆ ಬಂಗಾರ. ಕನಕ ಕಾಮಿತ, ಇಚ್ಛೆಯ ವಸ್ತು, ಸುಖದ ವಸ್ತು. ಕಾಂಚನ ಹಣ ಸಂಪದ, ಇದಕ್ಕಾಗಿ ಬಡಿದಾಡಿ ಕೆಟ್ಟಿದೆ ಲೋಕವೆಲ್ಲ. ಎಷ್ಟೋ ಅಷ್ಟೇ, ಅದರ ಬೆಲೆ ಎಷ್ಟೋ ಅಷ್ಟೇ. ಕುರ್ಚಿಗೆ ಬಹಳ ಬೆಲೆ ಅದ ಅಂತ ತಿಳಿದು ಯಾವಾಗಲೂ ಹೊತ್ತುಕೊಂಡು ತಿರುಗಾಡ್ತಾರೇನು ಹೇಳಿ? ಇದಕ್ಕೆಲ್ಲ ಬಹಳ ಬೆಲೆ ಅದ ಅಂತ ತಿಳಿದು ಟೇಬಲ್ ಏನು ಕಟ್ಕೊಂಡು ತಿರುಗಾಡ್ತಾರೇನು? ಅದರದ್ದು ಎಲ್ಲಿ ಎಷ್ಟು ಬೆಲೆ ಅಷ್ಟು ಅದರ ಸ್ಥಾನದಲ್ಲಿ ಅದಕ್ಕೆ ಬೆಲೆ. ಆ ಬಳಿಕಲ್ಲ. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತಿ ಲೋಕವೆಲ್ಲ. ಎಲ್ಲ ಲೋಕ ಹೊಡೆದಾಡಿ ಕೆಟ್ಟಿ. ಎಷ್ಟದ ಇದ ಕಂಡು ಕೇಳಿ ಮತ್ತೆ ಏಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ? ನೋಡು ಸುತ್ತಮುತ್ತ ಏನ್ ನಡೀತಾ ಇದೆ ನೋಡು. ಯಾವುದಕ್ಕಾಗಿ ಮನುಷ್ಯ ಬಡದಾಡಿ 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 ಹೋಗ್ತಾ ಇದ್ದಾನ, ಸ್ವಲ್ಪ ಯೋಚನಾ ಮಾಡು. ಯೋಚನಾ ಮಾಡು. ಇದ ಕಂಡು ನೋಡಿ ನೋಡಿ ಮತ್ತೆ ಅದನ್ನೇ ಮಾಡ್ತಾರೇನು? ಕೇಳಿ 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 ಕಥೆಗಳನ್ನ ಕೇಳ್ತೇವೆ. ಇದನ್ನ ಮಾಡಿದ ಹಾಳಾದ ಅಂತ ಕಥೆಗಳನ್ನ ಕೇಳ್ತೇವೆ. ಮತ್ತೆ ನಾವು ಹಾಗೇ ಮಾಡ್ತೇವಲ್ಲ, ಯಾಕೆ? ಕಂಡು ಕೇಳಿ ಮತ್ತೆ ಏಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ? ಮಂದಿಗೆ ಉಪದೇಶ ಅಲ್ಲ, ನಮ್ಮ ಮನಸ್ಸಿಗೆ ನಾವು ಉಪದೇಶ ಮಾಡಿಕೊಳ್ಳುವುದು. ನಮ್ಮ ಜೀವನ ಸುಂದರವಾಗಬೇಕು ಅಲ್ಲವೇನು? ನಾವು ಮೊದಲು ಚೆನ್ನಾಗಿ ಇರಬೇಕು, ಆ ಬಳಿಕ ಜಗತ್ತು. ಮೊದಲ ನೀನು ನೋಡು ಮನುಷ್ಯನೇ. ಮನಸ್ಸೇ ಯಾಕೆ ಹೀಗೆ ಮಾಡ್ತಾ ಇರುವುದು? ಹಗಲು ಕಂಡ ಕಮರಿಯನು ಇರುಳು ಬೀಳುವರೆ. ಪ್ರತ್ಯಕ್ಷ ಕಂಡದೆ ಇದು ಕೊಳ್ಳ, ಆಳವಾದ ಕೊಳ್ಳ. ಕಂಡದೆ ಹೋಗಿ ಬೀಳ್ತಾನಲ್ಲ. ಮತ್ತೆ ಯಾವುದು ತಗ್ಗದ ಅಂತ ಗೊತ್ತದ, ನೋಡ್ಯಾನ, ಹೋದವರೆಲ್ಲ ಬಿದ್ದಾರ. ಆದ್ರೆ ಇವನು ಹೋಗಿ ಬೀಳ್ತಾನಲ್ಲ, ಇದ್ಯಾವ ಜಾಣತನ? ಸ್ವಲ್ಪ ಯೋಚನೆ ಮಾಡು ಮನುಷ್ಯನೇ, ಯೋಚನೆ ಮಾಡು. ಜಗದು ಆಗು ಹೋಗುವನು ಅರಿತು ನಿನಗೊಂದು ಉಪಾಯ ಹೇಳ್ತೀನಿ, ಕೇಳು ಮನಸ್ಸೇ. ಹೇಗೆ ಬದುಕಬೇಕು ಅದನ್ನು ಹೇಳ್ತೀನಿ, ಕೇಳು. ನಿನಗೆ ಒಂದು ಉಪಾಯ ಹೇಳುವೆ, ಕೇಳು. ಜಗದ ಆಗು ಹೋಗುವನು ಅರಿತು ಜಗದೀಶ ಖಂಡೇಶ್ವರನ ನೆರೆ ನಂಬಿದೆಯಾದಡೆ ನಿನಗೆ ಪರಮ ಪದವು ದೊರಕುವುದು. ನಿನ್ನ ಜೀವನ ಸಾರ್ಥಕವಾಗಬೇಕಾಗಿತ್ತು ಅಂದ್ರೆ ಏನು ಮಾಡೋದು ಹೇಳ್ತೀನಿ ಕೇಳು ಅಂತ. ಸ್ವಲ್ಪ ಕಣ್ಣು ತೆರೆದು ಬದುಕು, ನೋಡು ಜಗತ್ತನ್ನು, ನೋಡು ಜಗತ್ತನ್ನು.
ಇದೇ ಪ್ರಯೋಗಶಾಲಾ, ಜಗತ್ತೇ ಪ್ರಯೋಗಶಾಲಾ. ಇಲ್ಲಿ ಎಲ್ಲ ಪ್ರಯೋಗಗಳು ನಡೀತಾ ಇದ್ದಾವ. ಜೀವನ ಪ್ರಯೋಗ, ಜೀವನ ಪ್ರಯೋಗ. ಇಲ್ಲಿ ಎಲ್ಲ ಥರ ನಡೀತಾ ಇದೆ. ಏನು ಹೆಜ್ಜೆ ತಪ್ಪಿದವರ ಗತಿ ಏನಾಗಿದೆ, ಹೆಜ್ಜೆ ಸರಿ ಇದ್ದವರ ಗಳಿಕೆ ಏನಾಗಿದೆ, ಎಲ್ಲವನ್ನ ನೋಡಬಹುದು ಈ ಜಗತ್ತಿನಲ್ಲಿ. ಸುಂದರವಾದ ಜೀವನವನ್ನ ಸಾಗಿಸಿದವರನ್ನೂ ನಾವು ನೋಡ್ತೇವೆ, ಜೀವನವನ್ನ ಕೆಡಿಸಿದವರನ್ನೂ ನಾವು ನೋಡ್ತೇವೆ. ಇದನ್ನೆಲ್ಲ ನೋಡು. ಜಗದ ಆಗು ಹೋಗುವನು ಅರಿತು, ಜಗತ್ತಿನಲ್ಲಿ ಏನೇನ ಆಗಿ ಹೋಗ್ಯದ, ಹಿಂದಕ್ಕೇನ ಆಗಿ ಹೋಗ್ಯಾವ, ಈಗ ಸದ್ದ ಏನ ಆಗ್ತದ, ಇದನ್ನೆಲ್ಲ ಸ್ವಲ್ಪ ನೋಡು, ಕಣ್ಣು ತೆರೆದ ನೋಡು. ಯಾಕೆ ನೀನು ಭಾರಿ ಬುದ್ಧಿವಂತ ಅಂತ ಹೇಳ್ತೀಯಲ್ಲ, ನೋಡೊಂದಿಷ್ಟು ನೋಡು. ಅಲ್ಲವೇನು? ಪ್ರತ್ಯಕ್ಷ ನೋಡ್ತೇವಿ, ಇದರಿಂದ ಕೆಟ್ಟ ಆಗ್ಯದ ಅಂತ ಗೊತ್ತದ, ಅದನ್ನೇ ಮಾಡ್ತೇವಿ, ಅದನ್ನೇ ಮಾಡ್ತೇವಿ. ಯಾವುದರಿಂದ ನಮಗೆ ಹಾನಿಯದ ಅಂತ ತಿಳಿದದ ಅದನ್ನೇ ನಾವು ಮಾಡೋದು. ಎಷ್ಟು ಆಶ್ಚರ್ಯದ ಅದು. ಅದರ ಬೆನ್ನ ಹತ್ತಿ 100 ವರ್ಷ ಕಳಿಬೇಕಲ್ಲ, ಅದನ್ನು ಹಾಳು ಮಾಡಿಬಿಟ್ಟೇವಿ, ಹೊಲಸು ಮಾಡ್ದೇವಿ. ಇರಬೇಕು ಚೆನ್ನಾಗಿ ಮಸ್ತಾದ ನೀರ, ಸ್ವಚ್ಛ ನೀರ, ಬಹಳ ಸ್ವಚ್ಛವಾದ ನೀರ, ಒಳ್ಳೆಯ ಬಟ್ಟಲ ಹಾಕಿಟ್ಟಾರ. ಅದನ್ನ ಹೆಂಗೆ ಕುಡಿಬೇಕೋ ಹಾಗೆ ಅದರಲ್ಲಿ ಹೊಲಸ ಹಾಕಿ ಆ ಬಳಿಕ ಕುಡಿತಾರೇನು ಮನುಷ್ಯನೇ? ಹಾಗ ಕುಡಿತಾರೇನು ಹೇಳು? ಯಾವುದನ್ನ ಕುಡಿದರೆ ಮನಸ್ಸು ಅರಳುತ್ತದೆ, ಯಾವುದನ್ನ ಕುಡಿದರೆ ಜೀವನ ಇದು ವಿಕಸಿತ ಆಗ್ತದೆ, ಯಾವುದನ್ನ ಕುಡಿದರೆ ಆನಂದದ ಅಭಿವೃದ್ಧಿ ಉಂಟಾಗ್ತದೆ, ಅದನ್ನ ಕುಡಿಬೇಕಲ್ಲ ಮನುಷ್ಯನೇ. ಕುಡಿ, ನೀರ ಕುಡಿ, ಆನಂದವಾಗಿರು. ಜಗತ್ತಿನ ಆಗು ಹೋಗುವನು ಅರಿತುಕೋ, ಕಣ್ಣು ಮುಚ್ಚಿ ಬದುಕಬೇಡ. ನೆರೆ ಹೊರೆ ಎಲ್ಲಿ ಏನ್ ನಡೀತಾ ಅದಾವ ಸ್ವಲ್ಪ ತಿಳ್ಕೋ, ತಿಳಿದುಕೋ. ಎಲ್ಲೇನು ಈ ಜಗತ್ತನ್ನ ನೋಡಿ ಏನೇನ್ ನಡೀತಾ ಅದ, ನಾಟಕ ಇದು ಎಲ್ಲ ನಡೀತಾ ಅದ. ಇಲ್ಲಿ ಯಾವುದೂ ಸುಮ್ಮನೆ ತಣ್ಣಗದ ಅಂತ ಇಲ್ಲ. ಏರ ಇಳುವ, ಹೊಡೆದಾಟ ಬಡದಾಟ ಏನಿಲ್ಲ ಹೇಳಿ. ಮತ್ತೆ ಯಾವುದಕ್ಕಾಗಿ, ಯಾವುದು ನಮ್ಮ ಹತ್ತಿರ ಉಳಿಯೋದೇ ಇಲ್ಲವೋ ಅದಕ್ಕಾಗಿ, ಉಳಿಯೋದೇ ಇಲ್ಲ ಅದಕ್ಕಾಗಿ ಹೇಳಿ. ಏನಾಗ್ತದೆ ಜೀವನದಲ್ಲಿ? ಎಲ್ಲ ಆಯ್ತು. ಅದೇನೋ ಕಥೆ ಹೇಳ್ತಾರೆ, ನಡೆದ ಘಟನಾ. ಕೋರ್ಟಿಗೆ ಹೋದರು, ಒಂದು ಸಣ್ಣ ಘಟನೆಗಾಗಿ ಕೋರ್ಟಿಗೆ ಹೋದರು. ಸಣ್ಣದು, ಬಹಳ ದೊಡ್ಡ ಸಮಸ್ಯೆ ಅಲ್ಲ. ಸುಮ್ಮನೆ ಇವರು ಹಿತ್ತಲಾಗಿನ ಗಿಡ ಕಡಿದ್ರು, ಹಣ್ಣು ತಗೊಳಕ್ ಹೋದ್ರು. ಇವ ಹಿಡ್ದ, ಆ ಬಳಿಕ ಜಗಳ ಆಯ್ತು. ಮರುದಿವಸ ರಾತ್ರಿ ಬಂದವ ಗಿಡ ಕಡ್ದೋಗದ, ಜಗಳ ಭಾರಿ ಶುರುವಾಯಿತು. ಗಿಡ ಕಡ್ದ, ಅದು ಎಂಥ ದೊಡ್ಡ ಗಿಡ ಅಲ್ಲ, ಪಪಯಿ ಗಿಡ ಕಡ್ದ. ಪಪಯಿ ಹಣ್ಣು ತಗೊಳಕ ಕದ್ದು ಹಣ್ಣು ತಗೊಳಕ್ ಹೋಗಿದ್ದ, ಸಿಕ್ಕ ಬಿದ್ದ. ಅವ ಹೊಡೆದ, ಇವ ಗಿಡ ಕಡ್ದ. ಇದೇನು ದೊಡ್ಡದ ಸಂಗತಿ? ಇನ್ನೊಂದು ಗಿಡ ಹಚ್ಚಬಹುದಾಗಿತ್ತು, ತನ್ನ ಹಿತ್ತಲಾಗ ತಾನರೇ ಹಚ್ಕೋಬಹುದಾಗಿತ್ತು. ಮಸ್ತಾಗಿ ಹಣ್ಣು ತಿನ್ನಾಕ ಬಂದವರು ನಾವು, ಗಿಡ ಅಂಥದ ಎಷ್ಟು ಹುಚ್ಚದಾನ ಮನುಷ್ಯ.
ಜಗಳ ಶುರುವಾಯಿತು, ಕೋರ್ಟಿಗೆ ಹೋಯಿತು. ಬಡದಾಟ ಬಡದಾಟ ಬಡದಾಟ. 20 ವರ್ಷದ ನಂತರ ನಿರ್ಣಯ ಹೊರಬಿತ್ತು. 20 ವರ್ಷದ ನಂತರ ನಿರ್ಣಯ ಹೊರಬಿತ್ತು. ಏನು? ಆ ಗಿಡವನ್ನು ಹಚ್ಚಿಕೊಡುವಂತ ನಿರ್ಣಯ ಕೊಟ್ಟರು. ಅದಕ್ಕಾಗಿ 20 ವರ್ಷ ದಾರಿ ಕಾಯ್ದರು. ತಾವ ಹಚ್ಚಿಕೊಂಡಿದ್ರೆ ಹಾಕಿದ್ದಿಲ್ಲ. 20 ವರ್ಷದಾಗ ತಿರುಗಾಡಿ 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 ಎಲ್ಲ ಕಳ್ಕೊಂಡಿದ್ರು ಮನ್ಯಾಗಿಂದ. ಹೇಳಿ, ಏನು ಬಂತು ಗಿಡ ಹಚ್ಚಂತ ಹೆಚ್ಚಿಕೊಡಂತ ಠರಾವ್ ಪಾಸ್ ಮಾಡಿದ್ರು. ಹೇಳಿ, ಇದು ಜಾಣತನವೋ ದಡ್ಡತನವೋ? ಹೇಳಿ, ಎಷ್ಟು ಆಶ್ಚರ್ಯದ ಇದ ರೀತಿ ನಡೆದದ್ದು. ಕೊನೆಗೆ ಪ್ರಾಪ್ತಿ ಏನಾಯಿತು? ಹೇಳಿ, ಏನಾಯಿತು ಪ್ರಾಪ್ತಿ? ಎಲ್ಲ ಹೋಯಿತು. ಬೇಕಾದಷ್ಟು ಮನ್ಯಾಗ ಸಂಪತ್ತ ಇತ್ತು. ಈ ಮನೆಯವರು ಅಷ್ಟೇ, ಈ ಮನೆಯವರು ಅಷ್ಟೇ, ಅಣ್ಣ ತಮ್ಮ ಇಬ್ಬರು. ಇವರು ಗಳಿಸಿದ್ದಲ್ಲ, ತಂದೆ ಗಳಿಸಿದ ಮನೆಯೊಳಗೆ 2 ಭಾಗ ಮಾಡಿ ನಡುವ ಕಾಂಪೌಂಡ್ ಹಚ್ಚಿಕೊಂಡು ಈ ಕಡೆ ಗಿಡ ಹಚ್ಚಿದ್ರು. ತಾವು ಹೋಗಿ ಬನ್ನಿ. ನಮಸ್ಕಾರ.